ಯಾವ ಬ್ರ್ಯಾಂಡು ಎಲ್ಲಿ ಪ್ರೆಸೆಂಟ್ ಇರಬೇಕು, ಯಾವಾಗ ಪ್ರೆಸೆಂಟ್ ಇರಬೇಕು, ದಟ್ ಕನ್ಸಲ್ಟಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ದಟ್ಸ್ ವಾಟ್ ವಿ ಡು. ನಾವು ಇವತ್ತೇ ಮಾಡಿ ನಾಳೆನೇ ಪ್ರತಿಫಲ ಬರಬೇಕು ಅಂದರೆ ಆಗೋದಿಲ್ಲ. ಎಸ್ಪೆಷಲಿ ನಾವೊಂದು ಸಾಧನೆ ಅಂತ ಮಾಡುವಾಗ ಅದು ಏಳು ಬೀಳು ಅನ್ನೋದು ಇದ್ದೇ ಇರುತ್ತೆ. ಇಷ್ಟು ಟೈಮ್ ಕೊಡೋ ಪೇಷನ್ಸ್ ಇಲ್ಲ ಇವತ್ತಿನ ಯಂಗ್ಸ್ಟರ್ಸಿಗೆ. ಪೇಷನ್ಸ್ ತುಂಬ ಕಮ್ಮಿ. ನೀನು ಕಷ್ಟವನ್ನೂ ಒಂದೇ ಥರ ತಗೋ, ಸುಖವನ್ನೂ ಒಂದೇ ಥರ ತಗೋ, ಯಾವುದನ್ನು ತಲೆಗೆ ಏರಿಸ್ಕೋಬೇಡ. ನಾವು ಅವಲೋಕನ ಮಾಡ್ಕೋಬೇಕೇ ಹೊರತು ನಾನು ಇಷ್ಟು ಕಮ್ಮಿ ಅಥವಾ ಜಾಸ್ತಿ ಅನ್ನೋ ಒಂದು ಜಡ್ಜ್ಮೆಂಟಲ್ ಸ್ವಭಾವ ನಮ್ಮಲ್ಲಿ ನಮ್ಮ ಬಗ್ಗೆನೂ ಇರಬಾರ್ದು ಅಥವಾ ಇನ್ನೊಬ್ಬರ ಬಗ್ಗೆನೂ ಇರಬಾರ್ದು. ದೊಡ್ಡ ದೊಡ್ಡ ಮಹಾತ್ಮರೆಲ್ಲ ಬಂದು ಈ ವೇದಿಕೆಯಲ್ಲಿ ಮಾತನಾಡಿದ್ದಾರೆ. ಇಂಥ ವಂಡರ್ಫುಲ್ ಪರ್ಸನಾಲಿಟೀಸ್. ಐ ಸಾ ದಿ ಇಂಟರ್ವ್ಯೂ ಆಫ್ ಡಾಕ್ಟರ್ ಕಿರಣ್ ಕುಮಾರ್, ಮನುಷ್ಯ ಮತ್ತು ರಾಬರ್ಟ್. ವಾಟ್ ಅ ವಂಡರ್ಫುಲ್ ಇಂಟರ್ವ್ಯೂ, ವಾಟ್ ಅ ವಂಡರ್ಫುಲ್ ಪರ್ಸ್ಪೆಕ್ಟಿವ್ ಆಫ್ ದ ಕೈಂಡ್ ಆಫ್ ವರ್ಕ್ ಹಿ ಹಸ್ ಡನ್. ಇವಾಗ ಯಂಗ್ಸ್ಟರ್ಸ್ ಮೇನ್ಲಿ ಹೆಚ್ಚು ಜನ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದಾರೆ. ಅದರಲ್ಲೂ ಪರ್ಟಿಕ್ಯುಲರ್ಲಿ ಇನ್ಸ್ಟಾಗ್ರಾಮ್, ಜೆನ್ಸಿ. ಎಸ್, ಆಫ್ ಕೋರ್ಸ್ ಇನ್ಸ್ಟಾಗ್ರಾಮ್ನಲ್ಲಿ ಇದ್ದಾರೆ. ಓಕೆ, ಫೇಸ್ಬುಕ್ನಲ್ಲೂ ಇದ್ದಾರೆ. ಆಯಿತಾ, ಸ್ವಲ್ಪ ನಾವು ಇಫ್ ಯು ಲುಕ್ ಎಟ್ ಇಂಡಸ್ಟ್ರಿಯಲಿಸ್ಟ್, ಬಿಸ್ನೆಸ್ ಮೆನ್, ಇಫ್ ಯು ಲುಕ್ ಎಟ್ ಕಾರ್ಪೊರೇಟ್ಸ್, ಅದೆಲ್ಲ ಜಾಸ್ತಿ ಲಿಂಕ್ಡ್ಇನ್ನಲ್ಲಿದ್ದಾರೆ. ದಟ್ಸ್ ಅನ್ ಅದರ್ ಪ್ಲಾಟ್ಫಾರ್ಮ್. ಸೊ ಬ್ರ್ಯಾಂಡ್ಸ್, ಸರ್ಟನ್ ಬ್ರ್ಯಾಂಡ್ಸ್ ವಿಚ್ ಹ್ಯಾವ್ ಟು ಕ್ಯಾಟರ್ ಟು ದೋಸ್ ಪೀಪಲ್, ದೇ ಹ್ಯಾವ್ ಟು ಅಡ್ವರ್ಟೈಸ್ ಇನ್ ದಟ್ ಪ್ಲಾಟ್ಫಾರ್ಮ್. ಈಗ ನಾವು ಇಲ್ಲ, ಮನೆಯ ಗೃಹಿಣಿಯರು, ಇಫ್ ಮೈ ಟಾರ್ಗೆಟ್ ಆಡಿಯನ್ಸ್ ಇಸ್ ಹೌಸ್ ವೈಫ್ಸ್, ಅವ್ರು ನನ್ನ ಟಾರ್ಗೆಟ್ ಆಡಿಯನ್ಸು. ಅಥವಾ ಹೊರಗಡೆಯಿಂದ ದುಡ್ಕೊಂಡು ಬರುವಂಥ ಗಂಡಸರು ನನ್ನ ಟಾರ್ಗೆಟ್ ಆಡಿಯನ್ಸು. ಅವರು ಬಂದು ಕೊನೆಯಲ್ಲಿ ಸಾಯಂಕಾಲ ನ್ಯೂಸ್ ನೋಡೋವಂಥವ್ರು. ಆದರೆ ಅವರಿರುವಂಥ ಪ್ಲ್ಯಾಟ್ಫಾರ್ಮ್ ಇಟ್ ಇಸ್ ಟೆಲಿವಿಷನ್ ಆ್ಯಂಡ್ ಪ್ರಿಂಟ್ ಪ್ಲ್ಯಾಟ್ಫಾರ್ಮ್. ಅಲ್ಲಿ ಆ ಆಡಿಯನ್ಸ್ ಇದಾರಂತೀರಿ? ಎಸ್, ತುಂಬಾ ಆಡಿಯನ್ಸ್ ಇದ್ದಾರೆ. ಸೀನಿಯರ್ಸ್. ಎಸ್, ಅಂದರೆ ಇವಾಗ ಗೃಹಿಣಿಯರು ಅವರು ಕೂತು ಸೀರಿಯಲ್ಸ್ನ ನೋಡ್ತಾ ಇರ್ತಾರೆ. ಮನೆಗೆ ಬಂದಾದ್ಮೇಲೆ ನ್ಯೂಸ್ ಚಾನೆಲ್ಸ್ ಓಡ್ತಾ ಇರುತ್ತೆ. ಸೊ ಅದನ್ನು ನೋಡೋ ಟಾರ್ಗೆಟ್ ಆಡಿಯನ್ಸ್ ಕೂಡ ಇದ್ದಾರೆ. ಎಸ್, ಆ ಥರ ಬ್ರ್ಯಾಂಡ್ಸು, ಅಲ್ಲಿ ಅವರನ್ನು ರೀಚ್ ಆಗುವಂಥ ಬ್ರ್ಯಾಂಡ್ಸು ಆ ಜಾಗದಲ್ಲಿ ಅಡ್ವರ್ಟೈಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಬರೀ ಸೋಷಿಯಲ್ ಮೀಡಿಯಾ ಮೇಲೆ ಆಗಲ್ಲ. ಸೊ ಇಟ್ ಈಸ್ ಲೈಕ್ ಯಾವ ಬ್ರ್ಯಾಂಡು ಎಲ್ಲಿ ಪ್ರೆಸೆಂಟ್ ಇರಬೇಕು, ಯಾವಾಗ ಪ್ರೆಸೆಂಟ್ ಇರಬೇಕು, ದಟ್ ಕನ್ಸಲ್ಟಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ದಟ್ಸ್ ವಾಟ್ ವಿ ಡು. ಇದೆಲ್ಲ ಟೆಕ್ನಿಕನ್ನು ನೀವು ಎಲ್ಲಿಂದ ಕಲ್ತ್ರಿ, ಯಾವ ಮೂಲದಿಂದ ಕಲಿಲಿಕ್ಕೆ ಸಾಧ್ಯ ಆಯಿತು? ಬಿಕಾಸ್ ಯು ಡಿಡ್ ಯುವರ್ ಇಂಜಿನಿಯರಿಂಗ್. ಈ ಮಾರ್ಕೆಟಿಂಗ್ ಟೆಕ್ನಾಲಜಿಯ ಮೂಲ ಎಲ್ಲಿಂದ ಶುರುವಾಯಿತು? ಸೊ ಮಾರ್ಕೆಟಿಂಗ್ ಟೆಕ್ನಾಲಜಿ ಒಂದು ಬೈ ಎಕ್ಸ್ಪೀರಿಯನ್ಸ್ ಬೀನ್ ವರ್ಕಿಂಗ್. ಸೊ ನನ್ನ ಕೋ-ಫೌಂಡರ್ ಕೂಡ ಅವರು ಮೀಡಿಯಾ ಕ್ಷೇತ್ರದಿಂದನೇ ಬಂದಿದ್ದು. ಅವರು ಕೂಡ ಸಿನಿಮಾ ನಿರ್ದೇಶಕರು. ನಮ್ಮ ಕಂಪನಿಯನ್ನು ಶುರು ಮಾಡಿದ್ದು ನಾನು ಮತ್ತು ಗಿರೀಶ್ ಮೂಲಿಮನಿ ಅಂತ, ಅವರು ಕೋ-ಫೌಂಡರ್ ನಮ್ಮ ಕಂಪನಿದು. ಅವರ ಮೀಡಿಯಾ ಜ್ಞಾನ, ಅವರು ಆಲ್ರೆಡಿ ಆಲ್ಮೋಸ್ಟ್ 10+ ಇಯರ್ಸ್, ಇನ್ನೂ ಜಾಸ್ತಿನೇ. ಸೊ ಮೀಡಿಯಾದಲ್ಲೇ ಅವರ ಜರ್ನಿಯನ್ನು ಪ್ರಾರಂಭ ಮಾಡಿದ್ರು. ಸಿನಿಮಾದಲ್ಲಿ, ಸೀರಿಯಲ್ಸಲ್ಲಿ ಎಲ್ಲ ಸಾಕಷ್ಟು ಕೆಲಸ ಮಾಡಿದ್ದಾರೆ. ಸೊ ಒಂದು ಅವರ ಜೊತೆ ನನ್ನ ಒಡನಾಟ, ನಾವು ಕಂಪನಿಯನ್ನು ಜೊತೆಗೆ ಬಿಲ್ಡ್ ಮಾಡುವಾಗ ಸಿಕ್ಕಿದಂತಹ ಜ್ಞಾನ ಒಂದು. ಇನ್ನೊಂದು ಓದು, ಅದರಿಂದ ಕಲ್ತಿದ್ದು. ಇನ್ನೊಂದು ಸ್ಪೆಷಲ್ ಆಗಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ನಲ್ಲಿ ಐ ಗಾಟ್ ಸೆಲೆಕ್ಟೆಡ್ ಫಾರ್ ಗೋಲ್ಡ್ಮನ್ ಸ್ಯಾಕ್ಸ್ ಪ್ರೋಗ್ರಾಮ್. ವಿಚ್ ಕಾನ್ಸೆಪ್ಟ್ ಯು ಹ್ಯಾವ್ ಸೆಲೆಕ್ಟೆಡ್? ಇಟ್ಸ್ ಅಗೇನ್ ಆನ್ ಸ್ಕೇಲಿಂಗ್ ಅ ಕಂಪನಿ. ಸೊ ಹೌ ಡು ಯು ಎಕ್ಸ್ಪ್ಯಾಂಡ್ ಅ ಕಂಪನಿ, ಹೌ ಡು ಯು ಸ್ಕೇಲ್ ಇಟ್? Entrepreneurship. Yes. So I got selected on scholarship. So among lot of applications, I was one among them to be selected. And ಅಲ್ಲಿ ಕಲ್ತಿದ್ದು ಅದು ತುಂಬಾ ನಾಲೆಜನ್ನು ಕೊಡ್ತು. ಮೈ ಪರ್ಸ್ಪೆಕ್ಟಿವ್ಸ್ ಚೇಂಜ್ಡ್. ಸೊ ಅದಾದಮೇಲೆ ಅಲ್ಲಿ ಯಾವ ರೀತಿ ತರಬೇತಿಯನ್ನು ಕೊಡ್ತಾರೆ? ಈಸ್ ಇಟ್ ಟೀಚಿಂಗ್ ಮೆಥಡಾಲಜಿ ಆರ್ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್? Mostly the practical experience. So they'll give you about on-ground experience. What should you do as a business owner? ವಾಟ್ ಶುಡ್ ಯು ನಾಟ್ ಡೂ ಆಸ್ ಅ ಬಿಸ್ನೆಸ್ ಓನರ್? ಒಬ್ಬ ಉದ್ಯಮಿಯಾಗಿ ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರ್ದು, ಹೇಗೆ ಮಾಡಬೇಕು, ಅದು ಕಲಿಯೋದಿದೆಯಲ್ಲ, ಅದು ತುಂಬ ಮುಖ್ಯ. ಅದು ನನಗೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟಲ್ಲಿ ಸಿಕ್ಕಿದೆ. ಅಲ್ಲಿ ಅವರು ಮಾರ್ಕೆಟಿಂಗ್ ಬಗ್ಗೆನೂ ಹೇಳ್ಕೊಡ್ತಾರಾ? ಎಸ್, ಎವ್ರಿಥಿಂಗ್. ಮಾರ್ಕೆಟಿಂಗಿಂದ ಹಿಡಿದು ನೆಗೋಸಿಯೇಟ್ ಹೇಗೆ ಮಾಡಬೇಕು, ಹೌ ಡು ಯು ಬಿಲ್ಡ್ ಯುವರ್ ನೆಟ್ವರ್ಕ್, ತುಂಬ ಮುಖ್ಯ ಆಗುತ್ತೆ. ಹೌ ಡು ಯು ಬಿಲ್ಡ್ ಯುವರ್ ನೆಟ್ವರ್ಕ್, ದ ರೈಟ್ ನೆಟ್ವರ್ಕ್ಸ್, ಹೌ ಡು ಯು ಚಾನಲೈಸ್ ಯುವರ್ ಮಾರ್ಕೆಟಿಂಗ್ ಪ್ಲಾನ್ಸ್, ಹೌ ಡು ಯು ಚಾನಲೈಸ್ ಆ್ಯಂಡ್ ಸ್ಟ್ರಾಟಜೈಸ್ ಯುವರ್ ಬಿಸ್ನೆಸ್ ಪ್ಲಾನ್ಸ್, ಹೌ ಡು ಯು ಬಿಲ್ಡ್ ಅ ಗ್ರೋಯಿಂಗ್ ಬಿಸ್ನೆಸ್ ಮಾಡೆಲ್. ಸೊ ಇದೆಲ್ಲವೂ ಕೂಡ ತುಂಬ ಕಲೀಲಿಕ್ಕೆ ಸಿಕ್ತು ನನಗೆ. ಯಂಗ್ಸ್ಟರ್ಸ್ಗೆ ಇಷ್ಟೆಲ್ಲ ಪ್ರತಿಭೆ ಇದ್ದರೂ ಕೂಡ, ಎಕ್ಸ್ಪೋಜರ್ ಇದ್ದರೂ ಕೂಡ, ಭಾಳ ಖುಷಿ ಆದರೆ, ಭಾಳ ದುಃಖ ಆದರೆ ದೇ ಎಂಟರ್ ಇನ್ ಟು ದ ಸ್ಟ್ರೆಸ್. ಏನು ಮೈಂಡ್ಸೆಟ್ಟಿಗೆ ಕಾರಣ ಇದೆ ಇರ್ತದೆ? ಬಿಕಾಸ್ ನಮ್ಗೆ ಯಾರೇ ಮೀಡಿಯಾದವರು ಯಾವುದೇ ವಿಷಯಕ್ಕೆ ಮಾನವ ಸಂಪನ್ಮೂಲ ಜೀವನ ಶೈಲಿ ಬಗ್ಗೆ ಮಾತಾಡೋ ಅಂದ್ರೆ, ಸರ್ ಯು ಸ್ಪೀಕ್ ಆನ್ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅಂತಾರೆ. ಆ್ಯಂಡ್ ದಟ್ ಈಸ್ ಫಾರ್ ದಿ ಯೂತ್ ಆಡಿಯನ್ಸ್ ಓನ್ಲಿ. ಯಾಕಿರ್ಬೋದು?
ಆಲ್ಸೋ ಟು ಟೆಲ್ ಯು ಐ ಆಮ್ ಅ ಗ್ರೇಟ್ ಫಾಲೋವರ್ ಆಫ್ ಯುವರ್ ಪ್ರೋಗ್ರಾಮ್ಸ್. ನಿಮ್ಮ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅದೆಷ್ಟೋ ಪ್ರೋಗ್ರಾಮ್ಸನ್ನು ನಾನು ಫಾಲೋ ಮಾಡ್ತಾ ಇರ್ತೀನಿ. ವೆರಿ ಇನ್ಸ್ಪೈರಿಂಗ್, ತುಂಬಾ ಇನ್ಸ್ಪೈರ್ ಆಗುತ್ತೆ. ಸ್ಟ್ರೆಸ್ ಯಾವ ಪ್ಲಾಟ್ಫಾರ್ಮ್ನಲ್ಲಿ ನೋಡಿದ್ರಿ? ನಾನು ಬಿಗ್ ಎಫ್ ಎಮ್ನಲ್ಲಿ ಓಕೆ. ನಿಮ್ಮ ಒಂದು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ರಿಲೇಟೆಡ್ ಆದಂಥ 9 ಗಂಟೆಗೆ ಬರುವಂಥ ಕಾರ್ಯಕ್ರಮವನ್ನು ರೆಗ್ಯುಲರಾಗಿ ಫಾಲೋ ಮಾಡ್ತಾ ಇರ್ತೀನಿ. ಓಕೆ. ತುಂಬ ಐ ಓಪನಿಂಗ್ ಆಗಿದೆ ಕಾರ್ಯಕ್ರಮ. ಯಾಕೆ ಅದು ಇವತ್ತು ನರಳ್ತಾ ಇದ್ದಾರೆ ಯೂತ್ಸ್ ಅನ್ನೋಂಥದ್ದು ಪ್ರಶ್ನೆ. ಬಿಕಾಸ್ ಯು ಆರ್ ಆಲ್ಸೋ ಯಂಗ್, ಯು ಆರ್ ಇನ್ ದ ಸೋ ಮೆನಿ ಆ್ಯಕ್ಟಿವಿಟೀಸ್. ಮತ್ತು ಇಷ್ಟೆಲ್ಲ ಮೈ ತುಂಬ ಕೆಲಸ ಇದ್ಮೇಲೆ ಸ್ಟ್ರೆಸ್ಸಿಗೆ ಕಾರಣ ಏನು? ಇವಾಗ ಯಂಗ್ಸ್ಟರ್ಸಿಗೆ ಸ್ಟ್ರೆಸ್ಸಿಗೆ ಕಾರಣ ಏನಪ್ಪ ಅಂದರೆ, ಒಂದು ನಾವು ಅನ್ಕೊಂಡಿದ ತಕ್ಷಣ ಎಲ್ಲ ಆಗ್ಬಿಡ್ಬೇಕು ಅಂತ ಅನ್ಕೊಳ್ಳೋದು. ವಿ ಡೋಂಟ್ ವೇಟ್. ಇಟ್ಸ್ ಲೈಕ್ ಫಾಸ್ಟ್ ಫುಡ್. ಎವ್ರಿಥಿಂಗ್ ಇಸ್ ಫಾಸ್ಟ್. ದ ವರ್ಲ್ಡ್ ಇಸ್ ಫಾಸ್ಟ್. ವಿ ವಾಂಟ್ ಎವ್ರಿಥಿಂಗ್ ಫಾಸ್ಟ್. ಬಟ್ ಸರ್ಟನ್ ಥಿಂಗ್ಸ್ ವಿಲ್ ಟೇಕ್ ಟೈಮ್. ದಟ್ಸ್ ಲೈಫ್ ಆಲ್ ಅಬೌಟ್ ಅಲ್ವಾ. ನಾವು ಇವತ್ತೇ ಮಾಡಿ ನಾಳೆನೇ ಪ್ರತಿಫಲ ಬರಬೇಕು ಅಂದರೆ ಆಗೋದಿಲ್ಲ. ಎಸ್ಪೆಷಲಿ ನಾವೊಂದು ಸಾಧನೆ ಅಂತ ಮಾಡುವಾಗ ಅದು ಏಳು ಬೀಳು ಅನ್ನೋದು ಇದ್ದೇ ಇರುತ್ತೆ. ಆ ಕ್ಷೇತ್ರದಲ್ಲಿ ಮುಂದೆ ಹೋಗಿ ಹೋಗಿ ಕಲಿಬೇಕು, ಬೀಳಬೇಕು, ಏಳಬೇಕು. ಈ ಒಂದು ಏನಂತೀವಿ, ಇಷ್ಟು ಟೈಮ್ ಕೊಡೋ ಪೇಷನ್ಸ್ ಇಲ್ಲ ಇವತ್ತಿನ ಯಂಗ್ಸ್ಟರ್ಸಿಗೆ. ಪೇಷನ್ಸ್ ತುಂಬ ಕಮ್ಮಿ. ಪ್ರತಿಫಲದ ಆಯಾಮ ಇದೆಯಲ್ಲ ಅಂಜಲಿ, ಎರಡು ಆಸ್ಪೆಕ್ಟ್ನಲ್ಲಿದೆ. ಒಂದು ಸಕ್ಸಸ್ ರೇಟ್, ಇನ್ನೊಂದು ಮನಿ. ಸೊ ಯಾವುದು ನೀವು ಬೆಟರ್ ಚಾನ್ಸ್ ಅಂತ ಕರಿತೀರಿ? ಐ ಫೀಲ್ ಬೋತ್ ಆರ್ ಇಂಪಾರ್ಟೆಂಟ್. ಬೋತ್ ಆರ್ ಇಂಪಾರ್ಟೆಂಟ್. ಅಫ್ಕೋರ್ಸ್ ಮನಿ ಈಸ್ ಇಂಪಾರ್ಟೆಂಟ್, ಐ ಡು ಅಗ್ರಿ. ಬಟ್ ಪ್ರಾಪರ್ ಐಡೆಂಟಿಟಿ, ಸಿಂಪ್ಲಿಸಿಟಿ ಈಸ್ ಆಲ್ಸೋ ಆ್ಯನ್ ಇಂಪಾರ್ಟೆಂಟ್ ಥಿಂಗ್ ಫಾರ್ ಎನಿ ಕ್ರಿಯೇಟಿವ್ ಪರ್ಸನ್. ಅಹಂಕಾರ ಯಾಕೆ ಬರುತ್ತೆ? ಬರಬೇಕು, ಬರಬಾರ್ದು? ಅಹಂಕಾರ ಬರಬಾರ್ದು. ಸೊ ಪಾಪ್ಯುಲರ್ ಆದಮೇಲೆ ಇನ್ನೇನು ಮಾಡೋಕ್ಕಾಗುತ್ತೆ? ಅಲ್ಲ, ಪಾಪ್ಯುಲರ್ ಯಾವಾಗಲೂ ನಾವು ಜೀವನದಲ್ಲಿ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ. ನಾನು ತುಂಬ ಭಗವದ್ಗೀತೆಯನ್ನು ಓದ್ತೀನಿ. ನನಗೆ ತುಂಬ ಇನ್ಸ್ಪೈರ್ ಆಗಿರುವಂಥ ಪುಸ್ತಕ ಅದು. ಇಟ್ಸ್ ಅಬೌಟ್ ಲೈಫ್. ಸೊ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳೋದು, ನೀನು ಕಷ್ಟವನ್ನೂ ಒಂದೇ ಥರ ತಗೋ, ಸುಖವನ್ನೂ ಒಂದೇ ಥರ ತಗೋ, ಯಾವುದನ್ನು ತಲೆಗೆ ಏರಿಸ್ಕೋಬೇಡ ಅಂತ. ಈ ಮೈಂಡ್ ಸೆಟ್ಟು ಇಂಪಾರ್ಟೆಂಟು ಆ್ಯಕ್ಚುಲಿ. ಸೊ ಇವತ್ತು ನನ್ನ ಲೈಫಲ್ಲಿ ಏನೋ ದುಃಖ ಇರ್ಬೋದು, ನಾಳೆ ಸುಖನೂ ಬರುತ್ತೆ. ಸೊ ಇವತ್ತಿರುವಂತಹ ಸುಖ ನಾಳೆ ದುಃಖವಾಗೂ ಆಗ್ಬೋದು. ಸೊ ಜೀವನದಲ್ಲಿ ಎರಡೂ ಇರುತ್ತೆ. ಸೊ ಯಾವತ್ತು ನಾವು ಅದನ್ನು ಅಟ್ಯಾಚ್ ಆಗೋದಿಲ್ಲ, ಎಲ್ಲ ವಸ್ತುಗಳಿಗೂ ಸಹ ಅಲ್ಲಿಗೆ ನಮ್ಮ ಎಫರ್ಟನ್ನು ಅಷ್ಟೇ ಹಾಕಿ ಯಾವತ್ತು ನಾವು ಅಟ್ಯಾಚ್ ಆಗದೇ ಇರ್ತೀವಿ, ಅವತ್ತೊಬ್ಬ ಮನುಷ್ಯನಿಗೆ ಈಗೋ ಬರೋದಿಲ್ಲ. ಸುಖ ದುಃಖದ ಡೆಫಿನೇಷನ್ ಕೂಡ ರಿಲೇಟಿವಿಟಿ ನನ್ನ ಪ್ರಕಾರ. ಹೌದು. ನೀವು ಯಾವುದನ್ನು ದುಃಖ ಅಂದ್ಕೊಳ್ತೀರಿ, ಅದು ನನಗೆ ದುಃಖ ಅನ್ನಿಸ್ದೇ ಇರ್ಬೋದು. ಕರೆಕ್ಟ್. ಯಾವ ವ್ಯಕ್ತಿನ ನೀವು ಸರಿಯಾದ ವ್ಯಕ್ತಿ ಅಲ್ಲ ಅಂತ ಅಂದ್ಕೊಳ್ತೀರಿ, ವೆನ್ ಯು ಆರ್ ಜಜ್ಮೆಂಟಲ್, ಅದು ತಪ್ಪಿರ್ಬೋದು. ಕರೆಕ್ಟ್. ಮತ್ತು ಅಲ್ಲಿದ್ದಾಗ ಅದನ್ನು ಜಜ್ಮೆಂಟ್ ಮಾಡೋದು ಹೇಗೆ? ಜಡ್ಜ್ಮೆಂಟ್ ಮಾಡಬಾರ್ದು, ಆ ಥರ ಮಾಡಬಾರ್ದು. ಹಾಂ, ಅಂದರೆ ಬೇರೆ ವ್ಯಕ್ತಿಗಳ ಬಗ್ಗೆ ಆಗಿರ್ಬೋದು ಅಥವಾ ನಮ್ಮ ವ್ಯಕ್ತಿತ್ವದ ಬಗ್ಗೆನೇ ಆಗಿರ್ಬೋದು, ನಾವು ಅವಲೋಕನ ಮಾಡ್ಕೋಬೇಕೇ ಹೊರತು ನಾನು ಇಷ್ಟು ಕಮ್ಮಿ ಅಥವಾ ಜಾಸ್ತಿ ಅನ್ನೋ ಒಂದು ಜಡ್ಜ್ಮೆಂಟಲ್ ಸ್ವಭಾವ ನಮ್ಮಲ್ಲಿ ನಮ್ಮ ಬಗ್ಗೆನೂ ಇರಬಾರ್ದು ಅಥವಾ ಇನ್ನೊಬ್ಬರ ಬಗ್ಗೆನೂ ಇರಬಾರ್ದು. ಬಟ್ ಅವಲೋಕನ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ, ಜಡ್ಜ್ಮೆಂಟ್ ಅನ್ನೋದು ಇರಬಾರ್ದು. ಸೊ ಐ ಫೀಲ್ ಇದೆಲ್ಲ ಇಲ್ಲದೆ ಇದ್ದರೆ ಈಗೋ ಅನ್ನೋದು ಬರೋದಿಲ್ಲ. ಎಷ್ಟೇ ಮಹಾನ್ ವ್ಯಕ್ತಿಗಳು, ಸುಮಾರು ಜನ ನಾನು ಭೇಟಿ ಆಗ್ತಾ ಇರ್ತಾನೆ ನನ್ನ ಪ್ರೊಫೆಷ್ನಲ್ನಲ್ಲಿ. ಎವ್ರಿ ಡೇ ನನಗೆ ಮಹಾನ್ ವ್ಯಕ್ತಿಗಳ ಎಷ್ಟೋ ಒಡನಾಟ ಸಿಗ್ತಾ ಇರುತ್ತೆ. ಅದರಲ್ಲಿ ಎಷ್ಟೋ ಜನರನ್ನ ಅಬ್ಸರ್ವ್ ಮಾಡಿದ್ದೀನಿ. ನಾನು ಅವ್ರ ಹತ್ರ ಕಲ್ತಿರೋದು ಒಂದು, ಎಂಥ ಸಿಂಪ್ಲಿಸಿಟಿನಪ್ಪ, ಇಷ್ಟು ಸಿಂಪಲ್ಲಾಗಿ ಒಬ್ಬ ಮನುಷ್ಯ ಇರೋಕ್ಕೆ ಸಾಧ್ಯನಾ? ಎಲ್ಲ ಸಾಧನೆ ಮಾಡಿರ್ತಾರೆ, ಅಷ್ಟೂ ದುಡ್ಡಿರುತ್ತೆ ಆಯಿತಾ, ದುಡ್ಡಿರುತ್ತೆ, ಸಾಧನೆ ಇರುತ್ತೆ, ಹೆಸರಿರುತ್ತೆ ಆಯಿತಾ. ಆದರೂ ಆ ಸಿಂಪ್ಲಿಸಿಟಿ ಅನ್ನೋದಿರುತ್ತಲ್ಲ, ಹ್ಯುಮಿಲಿಟಿ, ಇದಕ್ಕೆಲ್ಲ ಒಂದು ತಿಲಕ ಇದ್ದಂಗೆ. ಸೊ ಅವ್ರ ಹತ್ರ ಎಲ್ಲ ಕಲ್ತಿದ್ದು ಅದೇ, ಹ್ಯುಮಿಲಿಟಿ ಇಂಪಾರ್ಟೆಂಟು, ಹ್ಯುಮ್ಯಾನಿಟಿ ಇಂಪಾರ್ಟೆಂಟು. ನಾವು ಅಧ್ಯಾತ್ಮದಲ್ಲಿ, ಧ್ಯಾನದಲ್ಲಿ ಗಾನ, ಧ್ಯಾನ ಎರಡಕ್ಕೆ ಮಹತ್ವ ಕೊಡ್ತೇವೆ. ನೀವೇ ಸ್ವತಃ ಕ್ರಿಯೇಟಿವ್ ಆಗಿದ್ದಾಗ ನಾವೆಲ್ಲ ಏನು ಮಾಡ್ತೇವೆ, ಹಾಡೋಕ್ಕೆ ಬರದೇ ಇರೋರು ಹಾಡನ್ನು ಕೇಳ್ತೇವೆ. ನೀವು ಹಾಡೋಕ್ಕೆ ಬರೋರು ಹೇಗೆ ಹಾಡಿ ನಿಮ್ಮ ಮನಸ್ಸನ್ನು ಸಮಾಧಾನ ಮಾಡ್ಕೊಳ್ತೀರಿ? ಯಾವ ಹಾಡನ್ನು ಹಾಡ್ತೀರಿ? ನನಗೆ ನನ್ನ ಸ್ಟ್ರೆಸ್ ಬಸ್ಟರ್ ಅಂದರೆ ಹಾಡು. ಖುಷಿ ಆದರೂ ಹಾಡ್ತೀನಿ, ದುಃಖ ಆದರೂ ಹಾಡ್ತಾ ಇರ್ತೀನಿ. ಆ ದುಃಖ ಕಮ್ಮಿ ಆಗುತ್ತೆ ಬೇಗ ಹಾಡು ಅನ್ನೋದು. ಸೊ ಯಾವಾಗಲೂ ಹಾಡ್ಕೋತಾ ಇರ್ತೀನಿ ನಾನು. ಸೊ ನನ್ನ ಇನ್ನೊಂದು ಫೇವ್ರೆಟ್ ಆಗಿರೋ ಒಂದು ಹಾಡನ್ನು ನಿಮಗೆ ಹಾಡ್ತೀನಿ ನಾನು, ರಾಮನ ಮೇಲೆ. ನೀವು ಹಿಂಗೆ ಹಾಡ್ತಾ ಇದ್ರೆ 10 ಹಾಡು ಕೇಳ್ತೀನಿ. ತುಂಬ ಇಷ್ಟದ ಹಾಡು ನನಗೆ. ಖುಷಿಯಾದಾಗಲೂ ದುಃಖ ಆದಾಗಲೂ ಜಾಸ್ತಿ ಹಾಡುವಂಥ ಹಾಡಿದ್ದು. ಪಿಬರೆ ರಾಮರಸಂ ಪಿಬರೆ ರಾಮರಸಂ ರಸನೆ ಪಿಬರೆ ರಾಮರಸಂ ರಸನೆ ಪಿಬರೆ ರಾಮರಸಂ ರಸನೆ
ಪಿಬರೆ ರಾಮರಸಂ ರಸನೆ ಪಿಬರೆ ರಾಮರಸಂ दूरीकृत पातक संसर्गं दूरीकृत पातक संसर्गं दूरीकृत पातक संसर्गं दूरित नानाविध फलवर्गं पिबरे रामरसं रसने पिबरे रामरसं रसने पिबरे रामरसं जनन मरण भय शोकविदूरं जनन मरण भय शोकविदूरं जनन मरण भय शोकविदूरं सकलशास्त्र निगमागमसारं पिबरे रामरसं रसने पिबरे रामरसं रसने पिबरे रामरसं परमहंस वचनामृतसारं हरे 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 परमहंस वचनामृतसारं ब्रह्मानन्द गुणादिकसारं ब्रह्मानन्द गुणादिकसारं पिबरे रामरसं रसने पिबरे रामरसं रसने पिबरे रामरसं रामरसं रामरसं. ವಾ ಎಕ್ಸಲೆಂಟ್. ನಮ್ಮಲ್ಲಿ ಒಂದು ಮಾತಿದೆ, ನಿಮಗೆ ತುಂಬ ಖುಷಿಯಾದಾಗ ಅದರ ಸಂಗೀತ ಅರ್ಥ ಆಗುತ್ತೆ, ದುಃಖ ಆದಾಗ ಲಿರಿಕ್ಸ್ ಅರ್ಥ ಆಗುತ್ತೆ ಅಂತ. ಸೊ ಇಲ್ಲಿ ಸಂಗೀತ ಇಲ್ಲದೆ ಇರುವಂಥ ಲಿರಿಕ್ಸ್ ಯಾವ ಭಾವನೆಗಳನ್ನು ಮನಸ್ಸಿನಲ್ಲಿ ತರ್ತದೆ ಅಂತ ಅನ್ನಿಸ್ತು, ಪರ್ಟಿಕ್ಯುಲರ್ಲಿ ಈ ಹಾಡಿನಲ್ಲಿ. ಏನು ಹೇಳ್ತದೆ, ಏನನ್ನು ಧ್ವನಿಸ್ತದೆ ಈ ಹಾಡು? ಅಂದರೆ ಯಾವುದೇ ಸಂದರ್ಭದಲ್ಲೂ ಸಹ ರಾಮನ ಧ್ಯಾನ ಮಾಡು, ಅಂದರೆ ಶ್ರೀಮನ್ನಾರಾಯಣ ಆ ಭಗವಂತನ ಧ್ಯಾನ ಮಾಡು ಎನ್ನುವಂಥದ್ದು ಎಲ್ಲವನ್ನ ಅದು ಜನನ ಮರಣ ಭಗ ಶೋಕವಿದೂರಂ, ಆ ಸ್ಮರಣೆ ಮಾಡ್ತಾ ಹೋದಾಗ ಜನನ ಮರಣದ ಭಯ ಅದ ಶೋಕವೇ ಹೋಗುತ್ತೆ ಅಂತ. ಜನನ ಮರಣದ ಭಯ ಏನೇ ಭಯ ಇದ್ರೂ ಕೂಡ ಸಕಲ ಶಾಸ್ತ್ರ ನಿಗಮಾಗಮ ಸಾರಂ, ಎಲ್ಲ ಶಾಸ್ತ್ರಗಳ ಒಂದು ಜ್ಞಾನ ನಾಮದ ಸ್ಮರಣೆಯಲ್ಲಿ ಸಿಗುವಂಥದ್ದು. ಮತ್ತು ಪರಮಹಂಸ ವಚನಾಮೃತ ಸಾರಂ, ಪರಮಹಂಸ ಅಂದರೆ ಭಗವಂತ, ಬ್ರಹ್ಮಾನಂದ ಗುಣಾಧಿಕ ಸಾರಂ, ಅದಕ್ಕಿಂತ ಆನಂದ ಬೇರೆ ಯಾವುದಿದೆ ಎನ್ನುವುದು. ಸೊ ಅದು ಈ ಒಂದು ನೋಡಿ, ಇವತ್ತಿನ ಕಾಲದಲ್ಲಿ ನಾವು ಎಲ್ಲ ಸಾಧನೆಗಳನ್ನ ಮಾಡ್ತೀವಿ, ಏನೇನೋ ಕಲಿತೀವಿ, ಅಲ್ಟ್ರಾ ಮಾಡರ್ನ್ ಯುರೋಪಿಯನ್ ಕಲ್ಚರ್ ಎಲ್ಲ ಹೇಳ್ತೇವೆ. ಆದರೆ ಆಧ್ಯಾತ್ಮವನ್ನು ಅರ್ಥ ಮಾಡಿಕೊಂಡು ಸಂಗೀತವನ್ನು ಅಭ್ಯಾಸ ಮಾಡೋದಕ್ಕೂ ಸೆಲೆಬ್ರಿಟಿ ಸ್ಟೇಟಸ್ಗೆ ಹೋಗೋದಕ್ಕೂ ತುಂಬ ಸೂಪರ್ಫಿಷಿಯಲ್ ಆಗೋಕ್ಕೂ ವ್ಯತ್ಯಾಸ ಇದೆ ಅಂತ ನಿಮ್ಮ ಹಾಡನ್ನು ಕೇಳಿದಾಗ ನನಗನ್ನಿಸ್ತದೆ. ಸೊ ದಿಸ್ ಕೈಂಡ್ ಆಫ್ ಸೀರಿಯಸ್ನೆಸ್ ಈಸ್ ಆಲ್ಸೋ ರಿಕ್ವೈರ್ಡ್ ಅಂತ ಹೇಳ್ತೀರಾ ನೀವು? ಹೌದು. ಯಾವ ವಿಷಯದಲ್ಲಿ? ಆಧ್ಯಾತ್ಮ ಅನ್ನೋದು ಸಂಗೀತದಲ್ಲಿ, ನೃತ್ಯದಲ್ಲಿ, ಜೀವನದಲ್ಲಿ ಮುಖ್ಯ. ಒಂದು ಅರ್ಥ ಮಾಡ್ಕೊಂಡು ಜೀವನವನ್ನು ನಡೆಸೋದು, ಐ ಫೀಲ್ ಇಟ್ಸ್ ಕಾಲ್ಡ್ ಗ್ರೇಸ್ಫುಲ್ ಲಿವಿಂಗ್. ಎಸ್. ಸೊ ಗ್ರೇಟ್ಫುಲ್ ಲಿವಿಂಗ್ ಆ್ಯಂಡ್ ಗ್ರೇಸ್ಫುಲ್ ಲಿವಿಂಗ್. ಸೊ ಜೀವನವನ್ನು ನಡೆಸುವಂಥ ರೀತಿ. ಸೊ ಅದು ನಾವು
ಒಂದು ಆಧ್ಯಾತ್ಮಿಕವಾದಂತಹ ಚಿಂತನೆಯನ್ನು ಅಳವಡಿಸ್ಕೊಂಡ್ರೆ ಯು ಸಮ್ವೇರ್ ಆ್ಯಸ್ ಅ ಪರ್ಸ್ನಾಲಿಟಿ ಯೋರ್ ಪರ್ಸೋನಾ ಚೇಂಜಸ್, ಆ್ಯಸ್ ಅ ಪರ್ಸ್ನಾಲಿಟಿ ಯು ಗ್ರೋ ಫಾರ್ ಬೆಟರ್. ಡಾನ್ಸರ್ಸ್ಗೆ ಒಂದು ಪ್ರಸಂಗ ಹೇಳ್ತಾರೆ. ಒಬ್ಬ ಡಾನ್ಸರ್ ತನ್ನ ತಲೆ ಮೇಲೊಂದು ಕೊಡಾನ ಹೊತ್ಕೊಂಡು ಡ್ಯಾನ್ಸ್ ಮಾಡ್ತಾ ಇರ್ತಾಳೆ. ಆ ಡ್ಯಾನ್ಸನ್ನು ನೋಡ್ತಾ ಇರಬೇಕಾದಾಗ ನಮಗಾಕಿ ಭಾಳ ಸುಂದರವಾಗಿ ಕಾಣ್ತಾಳೆ. ನಮ್ಮ ದೃಷ್ಟಿಕೋನ ದೃಶ್ಯ ಎಲ್ಲ ಅವಳ ಸೌಂದರ್ಯದ ಮೇಲೆ ಇರ್ತದೆ. ಆದರೆ ಆಕೆಯ ಮನಸ್ಥಿತಿ ತಾನು ಸೌಂದರ್ಯವನ್ನು ಪ್ರದರ್ಶನ ಮಾಡ್ತಾ ಇದ್ದೀನಿ ಅನ್ನೋದಕ್ಕಿಂತಲೂ ಯಾವುದ್ರ ಮೇಲೆ ಇರ್ತದೆ ಅಂತ ಹೇಳ್ತಾರೆ, ತಲೆ ಮೇಲೆ ಇಟ್ಕೊಂಡಿರುವಂಥ ಕೊಡ ಬೀಳಬಾರ್ದು, ಅಂದರೆ ಅಲ್ಲಿ ಅಹಂಕಾರ ನೆತ್ತಿಗೇರಿದ್ರೆ ಕೊಡ ಬಿದ್ದು ಬಿಡುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಆ್ಯಸ್ ಎ ಡಾನ್ಸರ್ ಆ ಕಾನ್ಸಂಟ್ರೇಷನ್ ಡಾನ್ಸಿಂಗ್ ಪರ್ಫಾರ್ಮೆನ್ಸ್ ಬಗ್ಗೆ ನಿಮಗೆ ಯಾವ ತಾದಾತ್ಮ ಭಾವನೆ ಇದೆ? ಒಬ್ಬ ಡಾನ್ಸರ್ ಆಗಿ ಒಂದು ಕಾನ್ಸಂಟ್ರೇಷನ್ನು ಎಸ್ ವೆರಿ ವೆರಿ ಇಂಪಾರ್ಟೆಂಟ್. ಫೋಕಸ್ ಅನ್ನೋದು ಇಂಪಾರ್ಟೆಂಟ್. ಆ ಫೋಕಸ್ಸು ಅದಾಗದೇ ಬಂದ್ಬಿಡುತ್ತೆ ವೆನ್ ಯು ಲವ್ ಇಟ್. ಎಸ್, ಅಂದರೆ ಅಲ್ಲಿ ಪ್ರದರ್ಶನ ಅಂತ ಇರೋದಿಲ್ಲ. ಹಾಂ ಹಾಂ, ಯು ಆರ್ ಡಾನ್ಸಿಂಗ್ ಫಾರ್ ಹೂಮ್? ಯಾರಿಗಾಗಿ ಡ್ಯಾನ್ಸ್ ಮಾಡ್ತೀರಿ? ಪ್ರೇಕ್ಷಕರಿಗಾಗಿನೋ ಭಗವಂತನಿಗಾಗಿನೋ ಅಥವಾ ನನ್ನ ಒಳಗಿರುವಂಥ ಧ್ಯಾನಸ್ಥ ಸ್ಥಿತಿಯನ್ನು ತೋರಿಸ್ಲಿಕ್ಕೆ ಅಂತ? ಸೊ ಹೌ ಡು ಯು ಡಿಫೈನ್ ದಿಸ್? ಐ ಡಿಫೈನ್ ಡಾನ್ಸ್ ನನ್ನ ಒಳಗಿರುವಂಥ ಭಗವಂತನ, ಫಸ್ಟು ನನ್ನ ಒಳಗಿರೋ ಆ ಭಗವಂತ. ದೇಹವೇ ದೇವಾಲಯ ಅನ್ನೋ ಹಾಗೆ ನಮ್ಮ ದೇಹದಲ್ಲೇ ಭಗವಂತ ಇದ್ದಾನೆ. ಅವನಿಲ್ಲೇ ಇದ್ದಾನೆ, ಒಳಗಡೆನೇ ಇದ್ದಾನೆ. ನನ್ನಲ್ಲಿರುವ ಭಗವಂತನ ಫಸ್ಟ್ ನಾನು ಸಂತೃಪ್ತಗೊಳಿಸ್ಬೇಕು. ಆಗ ಆ ಭಗವಂತ ಒಳಗಿರೋನು ಹೊರಗಿರೋನು ಇಬ್ಬನು ಒಂದೇ. ಅಹಂ ಬ್ರಹ್ಮಾಸ್ಮಿ ಶಿವೋಹಂ ಅಂತೀವಿ. ನಮ್ಮಲ್ಲಿ ಭಗವಂತ ಇದ್ದಾನೆ, ಆ ಭಗವಂತನೇ ಇಲ್ಲಿದ್ದಾನೆ. ಅವನನ್ನು ನಾವು ತೃಪ್ತಿಪಡಿಸ್ಬೇಕು ಫಸ್ಟ್, ಅವನಿಗೋಸ್ಕರನೇ ಮಾಡಬೇಕು. ಸೊ ನನ್ನ ಡೆಫಿನೇಷನ್ ಆಫ್ ಡಾನ್ಸ್ ಆರ್ ಡೆಫಿನೇಷನ್ ಆಫ್ ಮ್ಯೂಸಿಕ್ ಹ್ಯಾಸ್ ಆಲ್ವೇಸ್ ಬೀನ್, ಐ ಟೆಲ್ ದಿಸ್ ಟು ಮೈ ಸ್ಟೂಡೆಂಟ್ಸ್, ಯಾರೋ ಒಂದು 10 ಜನ ನೋಡ್ತಾರೆ ಅಂತ ಡಾನ್ಸ್ ಮಾಡಬೇಡ. ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಹೋದಾಗಲೂ ಕೂಡ 10 ಜನನೇ ಕೂತಿರ್ಲಿ ಪ್ರೇಕ್ಷಕರಲ್ಲಿ, ಅಥವಾ 100 ಜನನೇ ಕೂತಿರ್ಲಿ, 10 ಜನನೇ ಕೂತಿರ್ಲಿ, 10,000 ಜನನೇ ಕೂತಿರ್ಲಿ, 10 ಲಕ್ಷ ಜನನೇ ಕೂತಿರ್ಲಿ, ನಿನ್ನ ಎಫರ್ಟು ನಮ್ಮ ಎಫರ್ಟು ನಮ್ಮ ಪರ್ಫಾರ್ಮೆನ್ಸ್ ಒಂದೇ ರೀತಿ ಇರಬೇಕು. ಸೊ ನಾನು ಮೇಜರಾಗಿ ನನ್ನ ಆತ್ಮತೃಪ್ತಿಗೋಸ್ಕರ ಮಾಡೋದು, ಭಗವಂತನಿಗೋಸ್ಕರ. ವಿದ್ಯಾರ್ಥಿಗಳಿಗೂ ಅದನ್ನೇ ಗಂಭೀರವಾಗಿ ಹೇಳ್ಕೊಡ್ತೀರಿ. ಹೌದು. ಈಗ ನಟಿಯಾಗಿ ಅವಕಾಶ ಸಿಗುತ್ತೆ, ನಿರೂಪಕಿಯಾಗಿ ಅವಕಾಶ ಸಿಗುತ್ತೆ. ಆ ಮಾತಿಗೆ ಸಂಗೀತನೂ ಅಷ್ಟೇ ದೊಡ್ಡ ಮೆರಗನ್ನು ಕೊಡ್ತದೆ. ಹಾಗೆ ನಮ್ಮಲ್ಲಿ ಪ್ರಕಾರಗಳಿದಾವೆ. ಈಗ ನೀವು ದಾಸವಾಣಿಯನ್ನು ಹಾಡಿದ್ರಿ, ವಚನ ಹೇಳಿದ್ರಿ, ವಚನಗಳನ್ನು ಇಂಪ್ಲಿಮೆಂಟ್ ಮಾಡಿದ್ವಿ. ಅದ್ರ ಜೊತೆಗೆ ಭಾವಗೀತೆದು ಒಂದು ಪರಂಪರೆ ಇದೆ. ಹಾಗೆ ಇಷ್ಟವಾದ ಭಾವಗೀತ ಪರಂಪರೆ ನಿಮಗೇನಾದರೂ ಕರ್ನಾಟಕ ಸಂಗೀತದಲ್ಲಿ ಆವರಿಸ್ಕೊಳ್ತಾ? ಹಾಂ, ತುಂಬ ಭಾವಗೀತೆಗಳನ್ನು ನಾನು ಕೇಳ್ತಾ ಇರ್ತೇನೆ. ಅದರಲ್ಲಿ ನನಗೆ ತುಂಬ ಫೇವ್ರೆಟ್ ಆದಂಥ ಭಾವಗೀತೆ ತುಂಬ ಇದೆ, ಫೇವ್ರೆಟ್ಸು. ಇಷ್ಟು ಕಾಲ ಒಟ್ಟಿಗಿದ್ದು ಎಷ್ಟು ಬೇರೆತರು ಅರಿತೇವೇನು ನಾವು ನಮ್ಮ ಅಂತರಾಳವ. ಇಷ್ಟು ಕಾಲ ಒಟ್ಟಿಗಿದ್ದು ಎಷ್ಟು ಬೆರೆತರು ಅರಿತೇವೇನು ನಾವು ನಮ್ಮ ಅಂತರಾಳವ. ನೋಡಿ, ಎಲ್ಲ ಕ್ಷೇತ್ರದಲ್ಲಿದ್ದು ಎಲ್ಲವನ್ನ ಬ್ಯಾಲೆನ್ಸ್ ಮಾಡುವಂಥ ಮನೋಧರ್ಮ ಇದ್ದಾಗ ಎಲ್ಲಿಯಾದರೂ ಒಂದು ಕಡೆ ಯಶಸ್ಸು ಸಿಗುತ್ತೆ, ನಾವು ನೆಲೆ ನಿಲ್ತೇವೆ. ಹಾಗೆ ನಿಮ್ಮ ಎಲ್ಲ ಪ್ರಯತ್ನಗಳಿಗೂ ನೆಲೆ ನಿಲ್ಲುವಂಥ ಮನಸ್ಥಿತಿ, ಸರಳತೆ ನಿಮ್ಮದಾಗಿದ್ದರೆ ನಿಮಗೆಲ್ಲವೂ ದಕ್ತದೆ. ಇಲ್ಲಿ ಇವತ್ತು ನೀವು ಈ ಮಾತುಕತೆಯಲ್ಲಿ ಮಾತಾಡಿದ್ರಿ. ಯು ಸ್ಪೋಕ್ ಅಬೌಟ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಇಂಪಾರ್ಟೆನ್ಸ್ ಆಫ್ ಸೋಷಿಯಲ್ ಮೀಡಿಯಾ, ಹಾಗೆ ತುಂಬ ಗಂಭೀರವಾಗಿರುವ ನೃತ್ಯ, ಕರ್ನಾಟಕ ಸಂಗೀತ ಎಲ್ಲವನ್ನು ಒಂದೇ ಪ್ಲ್ಯಾಟ್ಫಾರ್ಮ್ನಲ್ಲಿ ಹ್ಯಾವ್ ಶೋಕೇಸ್ಡ್ ಎವ್ರಿಥಿಂಗ್ ಎಕ್ಸೆಪ್ಟ್ ಡಾನ್ಸಿಂಗ್. ಅಂಥ ಒಂದು ಪ್ರತಿಭೆ ಇತರ ಇಂದಿನ ಯುವಕರಿಗೆ ಮಾರ್ಗದರ್ಶನ ಆಗಲಿ ಅನ್ನೋ ಕಾರಣಕ್ಕೆ ನಾನು ವಚನವಾಹಿನಿ ಪರವಾಗಿ ನಿಮ್ಮನ್ನು ಮಾತಾಡಿಸಿದ್ದು. ಐ ಫೀಲ್ ಇಟ್ಸ್ ಮೋರ್ ರೆಲೆವೆಂಟ್. ಸೊ ಥ್ಯಾಂಕ್ ಯು ಅಲಾಟ್. ನಿಮಗೇನು ಅನ್ನಿಸ್ತದೆ? ವಾಟ್ ಯು ವುಡ್ ಲೈಕ್ ಟು ಸೇ ಫಾರ್ ಯೂತ್ಸ್ ವ್ಯೂವರ್ಸ್ ಆಫ್ ಅವರ್ ಚಾನಲ್? ನನಗೆ ವಚನವಾಹಿನಿ ಮಾಡ್ತಿರೋ ಕೆಲಸ ಬಹಳ ಖುಷಿ ಆಗ್ತಾ ಇದೆ. ಒಂದು ಎಂಟರ್ಟೈನ್ಮೆಂಟ್ ಒಂದಾದರೆ, ಒಂದು ಆಧ್ಯಾತ್ಮಿಕವಾಗಿ
ಬೇರೆ ಬೇರೆ ವಿಚಾರಗಳಲ್ಲಿ ವೈಜ್ಞಾನಿಕವಾಗಿ ಶೈಕ್ಷಣಿಕವಾಗಿ ವಿಕಸನಗೊಳ್ಳೋದು ಬಹಳ ಮುಖ್ಯ ಅಲ್ವಾ. ಸೊ ವಚನ ವಾಹಿನಿಯ ನಾನು ಎಷ್ಟೋ ಸಂದರ್ಶನಗಳನ್ನು ಕೇಳ್ತಾ ಬಂದಿದ್ದೀನಿ, ತುಂಬ ಚೆನ್ನಾಗಿದೆ. ಅಂದರೆ ಕಲಿಯೋಕೆ ತುಂಬ ಇದೆ. ಆಮೇಲೆ ನಮ್ಮ ದೃಷ್ಟಿಕೋನಗಳು, ದೊಡ್ಡ ದೊಡ್ಡ ಮಹಾತ್ಮರೆಲ್ಲ ಬಂದು ಈ ವೇದಿಕೆಯಲ್ಲಿ ಮಾತನಾಡಿದ್ದಾರೆ. ಇಂಥ ವಂಡರ್ಫುಲ್ ಪರ್ಸನಾಲಿಟೀಸ್. ಐ ಸಾ ದಿ ಇಂಟರ್ವ್ಯೂ ಆಫ್ ಡಾಕ್ಟರ್ ಕಿರಣ್ ಕುಮಾರ್, ಮನುಷ್ಯ ಮತ್ತು ರಾಬರ್ಟ್. ವಾಟ್ ಅ ವಂಡರ್ಫುಲ್ ಇಂಟರ್ವ್ಯೂ, ವಾಟ್ ಅ ವಂಡರ್ಫುಲ್ ಪರ್ಸ್ಪೆಕ್ಟಿವ್ ಆಫ್ ದ ಕೈಂಡ್ ಆಫ್ ವರ್ಕ್ ಹಿ ಹಸ್ ಡನ್. ಸೊ ಹಾಗೆ ಎಲ್ಲ ಕ್ಷೇತ್ರಗಳಲ್ಲೂ ಸಹ ನಾವು ನಮ್ಮನ್ನು ನಾವು ವೃದ್ಧಿ ಮಾಡ್ಕೊಳ್ಳೋಕೆ ಈ ಚಾನಲ್ಲಿನ ಇಂಟರ್ವ್ಯೂಸು, ಈ ಚಾನಲಲ್ಲಿ ಬಂದಿರುವಂತಹ ಗೆಸ್ಟ್ಗಳು ಮಾತಾಡೋದು, ಇಟ್ಸ್ ರಿಯಲಿ ರಿಯಲಿ ಇಂಟ್ರೆಸ್ಟಿಂಗ್. ನೀವು ಯುವಕರ ಸಾಲಿನಲ್ಲಿ ಬಂದು ನಿಂತು ನಮ್ಮಲ್ಲಿ ಮಾತಾಡಿದ್ದು, ಕಿರಣ್ ಕುಮಾರ್ ಈಸ್ ದಿ ಸೀನಿಯರ್ ಮೋಸ್ಟ್ ಮ್ಯಾನ್ ಸೈಂಟಿಸ್ಟ್, ಯು ಆರ್ ಯಂಗ್ ಆ್ಯಂಡ್ ಬಡ್ಡಿಂಗ್ ಸ್ಟಾರ್. ಸೊ ಈ ಥರದ ಕಾನ್ಸೆಪ್ಟ್ ಇರುತ್ತಲ್ಲ, ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರ ಸೊಗಸು. ಥ್ಯಾಂಕ್ ಯು ಥ್ಯಾಂಕ್ ಯು. ತಮಗೆ ತುಂಬ ಧನ್ಯವಾದಗಳು. ನನ್ನನ್ನು ಈ ಒಂದು ವಾಹಿನಿಗೆ ಕರೆದು ನನ್ನ ಒಂದು ಸಂದರ್ಶನವನ್ನು ತಗೊಂಡ್ರಿ. ಐ ಆಮ್ ರಿಯಲಿ ರಿಯಲಿ ಆನರ್ಡ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಆತ್ಮೀಯರೇ, ಯುವಕರು ತಮ್ಮ ಮನಸ್ಥಿತಿಯನ್ನು, ಮನೋಧೋರಣೆಯನ್ನು ವ್ಯಾಪಾರೋದ್ಯಮದ ಜೊತೆಗೆ ಹೇಗೆ ಇಟ್ಕೋಬೇಕು ಅನ್ನೋದನ್ನು ಆಧ್ಯಾತ್ಮದ ನೆಲೆಯಲ್ಲಿ ಕಂಡ ಅಂಜಲಿ ಅವರಿಗೆ ನಾನು ವಾಹಿನಿಯ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಇಟ್ಸ್ ರಿಯಲಿ ಎ ಕೈಂಡ್ ಆಫ್ ರೋಲ್ ಮಾಡೆಲ್ ಟು ಅದರ್ ಯೂತ್ಸ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಶರಣಾರ್ಥಿ.